ಅಂದು ಕುರು ರಾಜನ ಸಭೆಯಲ್ಲಿ ಪರಮಾತ್ಮ ಅಂದು ಕುರು ರಾಜನ ಸಭೆಯಲ್ಲಿ ಮಾಡಿಸಿದ ಅಪಮಾನವ ನಾ ಹೇಗೆ ಸಹಿಸಲಿ ಕೃಷ್ಣ. ಪರಮಾತ್ಮ ದುರುಳ ದುರ್ಯೋಧನ ಎನ್ನ ಮಾಡಿಸಿದ ಅಪಮಾನವ ಪರಮಾತ್ಮ ದುರುಳ ದುರ್ಯೋಧನ ಎನ್ನ ಮಾಡಿಸಿದ ಅಪಮಾನವ ನಾ ಹೇಗೆ ಸಹಿಸಲಿ ನಾ ಹೇಗೆ ಸಹಿಸಲಿ ನಾ ಹೇಗೆ ಸಹಿಸಲಿ ನಾ ಹೇಗೆ ಸಹಿಸಲಿ. ದುರುಳ ದುಶ್ಯಾಸನ ಎನ್ನ ಸೀರೆಯ ಸೆಳೆಯುವಾಗ ಪರಮಾತ್ಮ ದುರುಳ ದುಶ್ಯಾಸನ ಎನ್ನ ಸೀರೆಯ ಸೆಳೆಯುವಾಗ ಪತಿಗಳ ಇವರು ತಲೆಬಾಗಿ ಕುಳಿತರು. ಪರಮಾತ್ಮ ಪತಿಗಳ ಇವರು ತಲೆಬಾಗಿ ಕುಳಿತರು. ಪರಮಾತ್ಮ ಅರೆ ನೀನೆ ಗತಿ ಎಂದು ಶ್ರೀಕೃಷ್ಣನ ನೆನೆದೆನು ಶ್ರೀಕೃಷ್ಣನ ನೆನೆದೆನು ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದು ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಕಾಲ ಕಳೆಯಬೇಕಾಯಿತಲ್ಲ. ನನ್ನ ಪತಿಗಳಂತೂ ದಾಯಾದಿಗಳಾದ ಕೌರವರೊಡನೆ ಸಂಧಿಯನ್ನು ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರಲ್ಲ. ಪ್ರಾಜ್ಞರಾದ ನನ್ನ ಮನೋವಿಷ್ಟವನ್ನು ಶ್ರೀಕೃಷ್ಣ ಪರಮಾತ್ಮನು ಪುರಸ್ಕರಿಸದೇ ಇರುವನೇ. ಪರಮಾತ್ಮ ಆಪದ್ ಬಾಂಧವ ಅನಾಥ ರಕ್ಷಕ ಈ ದೀನರ ಮೊರೆಯನ್ನು ಆಲಿಸಿ ನೀನಾದರೂ ಕಾಪಾಡಲಾರೆಯ ಸಹೋದರಿ. ಪರಮಾತ್ಮ ಇದೋ ನಿನಗೆ ನಮಸ್ಕರಿಸುವೆನು. ಸಹೋದರಿ ನಿನಗೆ ಮಂಗಳವಾಗಲಿ. ಪರಮಾತ್ಮ ಸಹೋದರಿ ಪರಮಾತ್ಮ ಸಹೋದರಿ ಶ್ರೀ ಹರಿವಾ
ರಕ್ಷಣೆ ಮಾಡಿ ದುಃಖವನ್ನು ಪರಿಹರಿಸಿ ಕಾಪಾಡಿದ ನೀನು ಹೇಗೆ ಮೌನವಾಗಿರುವೆ ಪರಮಾತ್ಮ? ಸಹೋದರಿ, ನಿನ್ನ ಪತಿಗಳೇ ವಿಮುಖರಾಗಿರುವಾಗ ನಾನು ಮಾಡತಕ್ಕದಾದರೂ ಏನು? ಧರ್ಮಪುತ್ರನು ಧರ್ಮವನ್ನು ಹಿಡಿದು ಶಾಂತನಾಗಿರುವನು. ಭೀಮಾರ್ಜುನರಿಬ್ಬರು ಅಣ್ಣನ ಮಾತಿಗೆ ಕಟ್ಟು ಬಿದ್ದು ಶಾಂತರಾಗಿರುವರು. ಆದುದರಿಂದ ನನ್ನನ್ನು ಸಂಧಿಗಾಗಿ ಕಳುಹಿಸಿಲ್ಲವೇ? ಅದು ಅಲ್ಲದೆ ನಾನು ಪ್ರತಿಜ್ಞೆಯನ್ನು ಮಾಡಿಲ್ಲವೇ? ಪರಮಾತ್ಮ, ನನ್ನ ಪತಿಗಳಂತೂ ಬರೀ ಆಭ್ರಟದಿಂದಲೂ ಪೊಳ್ಳು ಪ್ರತಿಜ್ಞೆಗಳಿಂದಲೂ ತನ್ನ ಕೋಪವನ್ನು ಪ್ರದರ್ಶಿಸುವರು. ಹಿಂದೆ ನಡೆದ ವಿಚಾರಗಳನ್ನು ಮರೆತು ಬಿಡೋಣವೆಂದರೆ ಈ ನನ್ನ ಬಿಚ್ಚಿದ ಮುಡಿಯೇ ಪ್ರತಿ ಕ್ಷಣದಲ್ಲೂ ಕಾಲಿಗೆ ನಾಟಿದ ಮುಳ್ಳಿನೋಪಾದಿಯಲ್ಲಿ ನನ್ನ ಹೃದಯವನ್ನು ಚುಚ್ಚುತ್ತಿರುವುದು. ಏನು ಮಾಡಲಿ ಪರಮಾತ್ಮ? ಸಹೋದರಿ, ನಿನ್ನ ಮನೋಭಿಪ್ರಾಯವಾದರೆ ಏನು? ಪರಮಾತ್ಮ, ನಾನು ಹೆಚ್ಚಿಗೆ ಹೇಳಲಾರೆನು. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು. ಸಹೋದರಿ, ಪರಮಾತ್ಮ, ಪರಮಾತ್ಮ, ಸಹೋದರಿ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಕರೆದಾಗ ನಾ ಬರುವೆ ಕ್ಷಣ ಮಾತ್ರಕ್ಕೆ. ಬಿಡು ಚಿಂತೆಯ ಸಹೋದರಿ. ಅಣ್ಣ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಕರೆದಾಗ ನಾ ಬರುವೆ ಕ್ಷಣ ಮಾತ್ರಕ್ಕೆ. ಬಿಡು ಚಿಂತೆಯ ಸಹೋದರಿ. ಅಣ್ಣ, ಸಭೆಯಲ್ಲಿ ಮಾಡಿಸಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವರ ರಣರಂಗಕ್ಕೆ. ಸಹೋದರಿ. ಅಣ್ಣ, ತಂಗಿ ಸಭೆಯಲ್ಲಿ ಮಾಡಿಸಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವರ ರಣರಂಗಕ್ಕೆ. ಮುಂದೇನು ಭಯವಿಲ್ಲ ಸೌಭಾಗ್ಯಕ್ಕೆ. ಸಹೋದರಿ. ಅಣ್ಣ, ಮುಂದೇನು ಭಯವಿಲ್ಲ ಸೌಭಾಗ್ಯಕ್ಕೆ. ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಕರೆದಾಗ ನಾ ಬರುವೆ ಕ್ಷಣ ಮಾತ್ರಕ್ಕೆ. ಬಿಡು ಚಿಂತೆಯ ಸಹೋದರಿ. ಅಣ್ಣ, ಎಂದೆಂದೂ ಉಳುವಿಲ್ಲ ಕುರುವಂಶಕ್ಕೆ, ಮುಂದೇನು ಭಯವಿಲ್ಲ ಸೌಭಾಗ್ಯಕ್ಕೆ. ಸಹೋದರಿ. ಅಣ್ಣ, ಎಂದೆಂದೂ ಉಳುವಿಲ್ಲ ಕುರುವಂಶಕ್ಕೆ, ಮುಂದೇನು ಭಯವಿಲ್ಲ ಸೌಭಾಗ್ಯಕ್ಕೆ. ಜಯಬೇರಿ ಒದಗಿಸುವೆನು ಧರ್ಮರಾಜ್ಯಕ್ಕೆ. ಸಹೋದರಿ. ಜಯಬೇರಿ ಒದಗಿಸುವೆನು ಧರ್ಮರಾಜ್ಯಕ್ಕೆ. ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಕರೆದಾಗ ನಾ ಬರುವೆ ಕ್ಷಣ ಮಾತ್ರಕ್ಕೆ. ಬಿಡು ಚಿಂತೆಯ ಸಹೋದರಿ, ಸರ್ವ ಪ್ರಯತ್ನದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಕೋಪವನ್ನು ಹೆಚ್ಚಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನರಿಬ್ಬರ ಮನಸ್ಸನ್ನು ತಿದ್ದುವ ಭಾರವು ನಿನ್ನದೇ ಆಗಿರುವುದು. ಅದೋ ಭೀಮಾರ್ಜುನರಿಬ್ಬರು ಈ ಮಾರ್ಗವಾಗಿಯೇ ಬರುತ್ತಿರುವರು.
ಸರ್ವ ಪ್ರಯತ್ನದಿಂದಲೂ ಅವರ ಮನಸ್ಸನ್ನು ಕೆರಳಿಸು. ನಾನಿನ್ನು ಬರುವೆನು. ಆಗಬಹುದು ಪರಮಾತ್ಮ. ಚಂಡನಾಡಿ ಬರುವೆ, ಅವರನ್ನು ಚಂಡನಾಡಿ ಬರುವೆ, ಚಂಡನಾಡಿ ಬರುವೆ, ಚಂಡನಾಡಿ ಬರುವೆ. ಅವನಾರಿ ಪರಿಗೈದವ, ನೀಚನವನಾರಿ ಪರಿಗೈದವ, ತುಳ್ಳನವನಾರಿ ಪರಿಗೈದವ. ಬಂದಲೆ ಇದರ ಮುನಿದಾರು ಲೇದು ಬೆದರದೆ, ಇದರ ಮುನಿದಾರು ಲೇದು ಬೆದರದೆ. ನಾಶ ಮಾಡಿ ಬರುವೆ, ಅವರನ್ನು ನಾಶ ಮಾಡಿ ಬರುವೆ, ನಾಶ ಮಾಡಿ ಬರುವೆ. ಅವನಾರಿ ಪರಿಗೈದವ, ನೀಚವನಾರಿ ಪರಿಗೈದವ, ತುಳ್ಳವನಾರಿ ಪರಿಗೈದವ. ಪ್ರಿಯೆ, ಏಕೆ ರೋಧಿಸುತ್ತಿರುವೆ? ಕಾರಣವೇನು? ನೀವುಗಳು ನನ್ನ ಪತಿಗಳಾಗಿರುವ ನನಗೆ ದುಃಖವಲ್ಲದೆ ಮತ್ತೇನು? ಕಾಡಿನ ವಾಸವು ಪರರ ಸೇವೆಯೂ ಆಯಿತು. ಇನ್ನು ಮೇಲಾದರೂ ನನ್ನ ಹೃದಯ ಸಂತಾಪವು ಆರುವುದೆಂಬ ಪ್ರತ್ಯಾಸವನ್ನು ಇಟ್ಟಿಕೊಂಡಿದ್ದೆ. ಅದು ನನ್ನ ದುರದೃಷ್ಟಕ್ಕೆ ನಾಶವಾಯಿತು. ಇನ್ನು ಬಾಕಿ ಫಲವೇನು? ಮರುಗುವೆಯೇ ಕೆಲೆನಿ ಮಾನುಣಿ ಮಾಣಿಯಾಳೆ, ಮರುಗುವೆಯೇ ಕೆಲೆನಿ ಪ್ರಿಯೆ. ಮರುಗುವೆಯೇ ಕೆಲೆನಿ ಮಾನುಣಿ ಮಾಣಿಯಾಳೆ, ಮರುಗುವೆಯೇ ಕೆಲೆನಿ ತರುಣಿ ನಾನು ನಾವು, ತರುಣಿ ನಿನ್ನನು ನಾವು ಕೊರಗಿಸುತ್ತೀರೆ ಎಂದು. ಮರುಗುವೆಯೇ ಕೆಲೆನಿ ಮಾನುಣಿ ಮಾಣಿಯಾಳೆ, ಮರುಗುವೆಯೇ ಕೆಲೆನಿ ಧರ್ಮ ಜನಾಜ್ಞೆಯ ಇರಲಾರೆ ನಾವು, ಧರ್ಮ ಜನಾಜ್ಞೆಯ ಇರಲಾರೆ ನಾವು, ಧರ್ಮ ಜನಾಜ್ಞೆಯ ಇರಲಾರೆ ನಾವು. ವೈರವ ಮಾರೆದೆವು, ವೈರವ ಮಾರೆದೆವು ಸೈರಿಸುತ್ತಾವ. ಮರುಗುವೆಯೇ ಗೆಲೆನಿ ಸೈರಿಸುತ್ತಾವ, ಮರುಗುವೆಯೇ ಗೆಲೆನಿ ಆನುಣಿ ಮಾಣಿಯಾಳೆ, ಮರುಗುವೆಯೇ ಗೆಲೆನಿ. ನಾವು ಮಾತಾದರೆ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ಆಚರಿಸಿದರೆ ಆತನ ಜೀವದಿಂದಿರುವನೆ, ಅದು ಅದೇ ಆತನ ವಿರುದ್ಧವನ್ನು ಆಚರಿಸಬಹುದೇ? ಬೇಡಬೇಡಿ, ನಿಮ್ಮ ಅಗ್ರಜನ ಮಾತನ್ನು ಉಳಿಸಿಕೊಂಡು ಹೇಡಿಗಳಂತೆ ಸುಖದಿಂದ ಜೀವಿ. ನೀಡ ದುರ್ಯೋಧನನು ನನ್ನನ್ನು ತೊಡೆ ಮೇಲೆ ಕುಳಿತುಕೊಂಡಾಗ ನೀವು ಮಾಡಿದ ಪ್ರತಿಜ್ಞೆಯು ಅಲ್ಲಿ ಕುಳಿತಿದ್ದ ಸಭಿಕರನ್ನು ಮೆಚ್ಚಿಸುವುದಾಗಲೇ ನಿಮ್ಮ ಪರಾಕ್ರಮವನ್ನು ತೋರ್ಪಡಿಸುವುದಲ್ಲ. ಅಯ್ಯೋ ಪತಿಗಳು, ನೀವೆಂದಾಗ ವೀರಾಗುವ ಆ ಬೇರೆ ಕಾಣೆ. ದೇವೆ, ಈ ನಿನ್ನ ನಿಲ್ಲಿಸು. ನಿಂದೆ ನನಗೆ ಗೊತ್ತಿದ್ದು 20 ಪರಂಪರೆಯನ್ನು ಮಾಡಿದ್ದವರು ಯಾರು? ಸಂಘ ಒಪ್ಪಿಕೊಂಡಲ್ಲೇ ಬಂದಕ್ಕೆ ಅಗ್ರಜನಿಗೆ ವಿರುದ್ಧವಾದ ಮಾತುಗಳು ಮಾಡಿ ಅದನ್ನು ಮನಸ್ಸು ಯಾಕೆ ನಡೆದಿದೆ? ನಮ್ಮನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯೋ? ಇಂದ ವಾಸ್ತವನ ಕಾಲದಲ್ಲಿ ಈ ಭೀಮನು ಮಾಡಿದ ಪ್ರತಿಜ್ಞೆಯು ನಿನ್ನ ಬಲ್ಲೆಯಲ್ಲವೇ? ಕೆಲವು
ಸಪ್ತದೀಪ ಪರಿವೃತವಾದ ಈ ಭೂಮಂಡಲವೇ ಸಪ್ತದೀಪ ಪರಿವೃತವಾದ ಸಪ್ತಸಾಗರಗಳು ಏಕಕಾಲದಲ್ಲಿ ಬತ್ತವಾದರು. ಗಾಢದಲ್ಲಿ ಸಂಚರಿಸುವ ಸೂರ್ಯ ನದಿಗಳನ್ನು ಗತಿಸಿ ಇನ್ನು ಮುಂದಿರೋ ಈ ಭೀಮ ಮಾಡಿದ ಪ್ರತಿಜ್ಞೆ ಬಿಡದವನಲ್ಲ. ಒಂದು ವೇಳೆ ನನ್ನ ಸಹೋದರ ಅನುಮೋದಿ ಬದಲೇ ಅಂದಿಗೆ ನಾನೇ ಬೇರೆಯಾಗಿ ನಿಂತು ಅಸ್ತಿನಾಪುರವನ್ನು ಪ್ರಯೋಗಿಸಿ ಅಖಾಡವನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೋಡುವೆ. ಅರ್ಜುನ ಈಗಲೇ ಅಗ್ರಜನ ಮಾತನ್ನು ಉಲ್ಲಂಘಿಸಿದನೆಂದು ತಿಳಿಸು. ಅಣ್ಣ ಭೀಮಸೇನ, ಈ ನಡುತ್ತಿರುವುದೇನು? ಇದರಿಂದ ಅಗ್ರಜನ ಮನಸ್ಸಿಗೆ ವ್ಯಸನ ಉಂಟಾಗುವುದಿಲ್ಲವೇ? ವ್ಯಸನ ಉಂಟಾಗುತ್ತದೆ. ಪ್ರಿಯ, ನೀನಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿಯಾದವ? ಸಾವಿಲ್ಲಿದು ನಿನ್ನ ಹೊಗಳಿಕೆನು ರಣರಂಗ ಮಧ್ಯದಿದೆ. ಆ ದುರುಳನಾದ ದುಶ್ಯಾಸನನು ಗಳನ್ನು ಬಿಚ್ಚ ಮುಡಿಯಲು ಅಡಿದೆನು. ಅಂದಿಗೆ ಆ ದುರುಳನು ದುರ್ಯೋಧನ ರಾಜಕಟರು ನನ್ನ ಹೆಸರಿನಿಂದ ಓದಿರು ಪುಡಿ ಪುಟ್ಟಿದುದನ್ನು ನೀನು ನೋಡುವೆ. ಅಂದಿಗೆ ನನ್ನನ್ನು ನಂಬು. ನನ್ನ ಮನ ಸಂರಕ್ಷಣೆ ಮಾಡ್ತವನು ನೀನೊಬ್ಬನಲ್ಲದೆ ನಿನ್ನ ವಿಚಾರದಲ್ಲಿ ನನಗೆ ಲೇಷವೂ ಮತ್ತೆ ಸಂದೇಶವೂ ಇಲ್ಲ ಸಂಶಯ. ಆದರೆ ಮತ್ತೆ ವಿಚಾರದಲ್ಲಿ ನಿಮ್ಮ ಪುಂಸಕ ವೇಷವನ್ನು ಧರಿಸಿ ಉತ್ತರ ನರ್ತನವನ್ನು ಕಲಿಸಿದಾಗಿಂದಲೂ ಕಿರೀಟೆಯ ಪ್ರಮ ಎಲ್ಲಿ ಅಡಗಿ ಹೋಯಿತು? ದೇವಿ, ನನ್ನ ಕ್ಷಾತ್ರ ತೇಜಸ್ಸಿನ ಕಾಲದಲ್ಲಿ ನಿನಗೆ ಸಂದೇಹ ಉಂಟಾಯಿತೆ. ಧರ್ಮಪುತ್ರನಿಗೆ ವ್ಯಸ ಉಂಟಾಗಬಾರದೆಂದು ಹಾಗೆಲ್ಲನಲ್ಲದೆ ಅನ್ಯತಾವಿಸಬೇಡ. ಕೌರವರ ವಂಶಕ್ಕಾಗಿ ಜೀವೋಪಾದಿಯಲ್ಲಿ ಪರಿಸುವ ನನ್ನ ಅಸ್ತ್ರಗಳ ಕಾರಣವನ್ನು ನೀನರಿಯೆ. ನಿನ್ನನ್ನು ಬಿರುನುಡಿಗಳಿಂದ ನೋಯಿಸಿದ ಆ ಕಾರಣ ನನ್ನ ಪರಮೋಯಿರಿ. ಆ ದ್ರೋಹಿಯ ತಲೆ ಈ ಭೂಮಿ ಉರುಳಿಸುವುದನ್ನು ಹೀನೇ ನೋಡುವೆಯಂತೆ. ಆಹಾ, ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ಹೇಳಿ ಫಲವೇನು? ನಿಮ್ಮ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವನು. ನಮ್ಮನ್ನು ಕಾಣದೆ ಕೃಷ್ಣನ ಎಲ್ಲಿಗೆ ಹೊರಟಿರುವನು? ಅರ್ಜುನ, ಬಾ, ಸಂಧಿಗಾಗಿ ಹೊರಟಿರುವ ಕೃಷ್ಣನನ್ನು ಅಡ್ಡಗಟ್ಟೆ ಯುದ್ಧಕ್ಕೆ ಬೇಕಾದ ಮಾರ್ಗ ಕಲ್ಪಿಗಳನ್ನು ಕಲ್ಪಿಸಿಕೊಂಡು ಬರೋಣ. ಬಾ ಬಾ.